ಖಾದರ್ ಸರ್, ಎಣ್ಣೆ ಅಂದರೆ ಏನು? ದಯವಿಟ್ಟು ತಿಳಿಸಿಕೊಡಿ. ಎಣ್ಣೆ ಅಂದರೆ ಏನು? ಎಣ್ಣೆ ಅಂದರೆ ಏನು? ಎಣ್ಣೆ ಯಾಕೆ ಬಂತು? ಎಣ್ಣೆ ಈ ಪ್ರಕೃತಿಯಲ್ಲಿ ದೇವರು ಯಾಕೆ ಎಣ್ಣೆ ಮಾಡಿದ್ದಾರೆ? ಯಾವುದೇ ಬೀಜ ತಗೊಳ್ಳಿ, ಅದು ಮೊಳಕೆ ಹೊಡಿಬೇಕಂದ್ರೆ ಅದರಲ್ಲಿ ಎಣ್ಣೆ ಅಂಶ ಬೇಕು. ಅಂದರೆ ಹೊಸದಾಗಿ ನಾವು ಮೊಳಕೆ ಬೀಜ ಹೊಡೆಯೋದು ಮತ್ತೆ ಜೀವ ಉತ್ಪಾದನೆ ಆಗಬೇಕು ಅಂದರೆ ಈ ಶಕ್ತಿ ಈ ಎಣ್ಣೆ ರೂಪದಲ್ಲಿ ತುಂಬ ಸಂಕ್ಲಿಷ್ಟವಾಗಿ ದೇವರು ಒಟ್ಟಿಗೆ ಗಟ್ಟಿಯಾಗಿ ಇಟ್ಟಿರ್ತಾರೆ. ಅಂದರೆ ಯಾವುದೇ ಒಂದು ಜೀವ ಬೆಳಿಬೇಕಂದ್ರೆ ಎಣ್ಣೆ ಅಂಶ ಇರಲೇಬೇಕು. ಅದು ನೀವು ಭತ್ತ ತಗೊಳ್ರಿ, ಅದರ ತೌಡು ಅಂತಾರೆ, ರೈಸ್ ಬ್ರ್ಯಾನ್ ಆಯಿಲ್ ಅಂತಾರೆ. ಅಂದರೆ 10 kg ಬೇಕು, 100 ml ಎಣ್ಣೆ ಬೇಕು ಅಂತ ಆದರೂ ಎಣ್ಣೆ ಅಂಶ ಇರಲೇಬೇಕು. ಯಾವುದೇ ಬೀಜ ನೀವು ತಗೊಳ್ಳಿ, ಎಣ್ಣೆ ಅಂಶ ಇದ್ದೇ ಇರುತ್ತೆ. ಇಮ್ಯಾಜಿನ್, ಈಗ ತೆಂಗಿನಕಾಯಿ ಇದೆ, ಅದರದ್ದು ಬೀಜ, ಆ ತೆಂಗಿನಕಾಯಿ ಎಲ್ಲಿರುತ್ತೆ? ಸಹಜವಾಗಿ ನದಿ ತಟಗಳಲ್ಲಿ, ಸಮುದ್ರ ತೀರದಲ್ಲಿ ಅದು ಮೇಲಿಂದ ಕೆಳಗಡೆಗೆ ಬೀಳುತ್ತೆ. ಬಿದ್ದು ನೀರಲ್ಲಿ ತೇಲಾಡಿಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಯಾವಾಗ ಮತ್ತೆ ನೆಲೆ ಸಿಗುತ್ತೆ ಆ ತೀರದಲ್ಲಿ, ಆವಾಗ ಅದು ಮತ್ತೆ ಮೊಳಕೆ ಹೊಡೆದು, ಅಂದರೆ ತುಂಬ ಸಮಯ ಆಗ್ಬೋದು, 6 ತಿಂಗಳಾಗ್ಬೋದು, 8 ತಿಂಗಳಾಗ್ಬೋದು. ಈ ಒಳ್ಳೆ ಪ್ರಾಸೆಸ್ ಎಲ್ಲ ನಡೆದು ಅದಕ್ಕೆ ಭೂಮಿ ಸಿಗೋದು. ಸೊ ದೇವ್ರು ಏನು ಮಾಡ್ತಾರೆ, ಅದರಲ್ಲಿ ಎಣ್ಣೆ ಅಂಶವನ್ನು ಜಾಸ್ತಿ ಇಟ್ಟಿದ್ದಾರೆ. ಯಾಕೆ? ಆ ಸಮಯ ಅಷ್ಟು ದಿವಸ ಅದನ್ನು ಪೋಷಣೆ ಮಾಡ್ಕೊಳ್ಳೋದಕ್ಕೆ, ಅದು ಭೂಮಿ ಸೇರಿದ ಮೇಲೆ ಮೊಳಕೆ ಹೊಡೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ಆ ಪ್ರಕೃತಿಗೆ ತಕ್ಕಂತೆ ಆಯಾ ಬೀಜದ ಅನುಗುಣವಾಗಿ ದೇವರು ಎಣ್ಣೆ ಅಂಶವನ್ನು ಸೃಷ್ಟಿ ಮಾಡ್ತಾರೆ. ಮತ್ತು ಆ ಎಣ್ಣೆದ ಗುಣತತ್ವವನ್ನು ಈ ರೀತಿ ವೈವಿಧ್ಯತೆ ನಿರ್ಧಾರ ಮಾಡುತ್ತೆ. ಅಂದರೆ ಎಳ್ಳು ತಗೊಳ್ಳಿ, ಎಳ್ಳು ಏನು ಆರಾಮಾಗಿ ಹೂವು ಬರುತ್ತೆ, ಅದು ಬೀಜ ಆಗುತ್ತೆ, ಒಟ್ಟಿಗೆ ಇಷ್ಟಂತೂ ಬರುತ್ತೆ. ಮತ್ತು ಅದು ಕೆಳಗಡೆ ಬಿದ್ದಾಗ ಮಳೆ ಬಂದ ತಕ್ಷಣ, ಅಂದರೆ ಒಟ್ಟಿಗೆ ಅದು ಟೈಮ್ ಜಾಸ್ತಿ ಬೇಕಾಗಿರಲ್ಲ. ಸೊ ಅದರಲ್ಲಿ ಎಣ್ಣೆ ಅಂಶ ಸ್ವಲ್ಪ ಕಮ್ಮಿ. ಕಳಕಾಯಿ ಬೀಜ ತಗೊಳ್ಳಿ, ಸೊ ಅದರಲ್ಲಿ ಬೇರೆ ಥರ ಇದೆ. ಸೊ ಈ ರೀತಿ ವೈವಿಧ್ಯಮಯವಾದ ಸನ್ನಿವೇಶಗಳಿಗೆ, ವೈವಿಧ್ಯತೆಗೆ ಬೇಕಾಗಿದ್ದಂಗೆ ಆ ಬೀಜಗಳಲ್ಲಿ ಪ್ರಮಾಣ ಮತ್ತು ಗುಣತತ್ವ ಇದ್ದ ಬೇರೆ ಬೇರೆ ಎಣ್ಣೆಗಳನ್ನು ದೇವರು ನಿರ್ಮಾಣ ಮಾಡ್ತಾರೆ. ಸೊ ಕೊನೆಗೆ ಯಾವುದೇ ಎಣ್ಣೆ ಇರಲಿ, ಅದು ಆಲಿವ್ ಎಣ್ಣೆ ಇರ್ಬೋದು, ಅಥವಾ ಈ ಎಣ್ಣೆ ಇರ್ಬೋದು, ಹತ್ತಿ ಬೀಜದಲ್ಲೂ ಎಣ್ಣೆ ಇರುತ್ತೆ. ಸೊ ಕೆಲವು ಎಣ್ಣೆಗಳು ನಾವು ಸಾಂಪ್ರದಾಯಿಕವಾಗಿ ಅಥವಾ ನಮ್ಮ ದೇಶದಲ್ಲಿ ತುಂಬ ವರ್ಷಗಳಿಂದ ಇದು ಆಹಾರ ಪದಾರ್ಥವಾಗಿ ಬಳಸ್ಬೋದು ಅಂತ ನಮ್ಮ ಜನರು ಗುರ್ತಿಡ್ತಾರೆ. ಅಷ್ಟು ಅದ್ಭುತವಾದ ಚರಿತ್ರೆ ನಮ್ಮದು. ಎಷ್ಟು ಮಟ್ಟಕ್ಕೆ ಅಂದರೆ ನಮ್ಮ ಹತ್ರ ಈಗಲೂ ಒಂದು 10 ಥರ ಎಣ್ಣೆಗಳನ್ನು ನಾನು ನಿಮಗೆ ಹೇಳ್ಬೋದು. ಹುಚ್ಚೆಳ್ಳು, ಎಳ್ಳು, ಸೂರ್ಯಕಾಂತಿ ಬೀಜದ್ದು, ಕಡಲೆಕಾಯಿ ಬೀಜ, ತೆಂಗಿನಕಾಯಿ, ಮತ್ತು ಕುಸುಬೆ ಎಣ್ಣೆ, ಸಾಸಿವೆ ಎಣ್ಣೆ, ಈ ರೀತಿ ಇವೆಲ್ಲ ನಾವು ತಿಂತಕ್ಕಂಥ ಪದಾರ್ಥ.